ಹೆಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ದ ಸೆಷನ್. ಫ್ರೆಂಡ್ಸ್, ಇವತ್ತು ಡಾಕ್ಟರ್ GS ಶಿವರುದ್ರಪ್ಪ ಮತ್ತೆ ಸೂರಂ ಎಕ್ಕುಂಟಿ ಅವರ ಬಗ್ಗೆ ಅಭ್ಯಾಸ ಮಾಡೋಣ. ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಲೀಸೂರು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಮೈಸೂರು, ಉಸ್ಮಾನಿಯಾ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಕವಿಯಾಗಿ, ವಿಮರ್ಶಕರಾಗಿ ಪ್ರಸಿದ್ಧರಾಗಿದ್ದಾರೆ. ಇವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಸೌಂದರ್ಯ ಸಮೀಕ್ಷೆ, ದೀಪದ ಹೆಜ್ಜೆ, ಸಾಮಗಾನ, ಕಾರ್ತಿಕ, ಅನಾವರಣ, ಚಲುವೊಲವು, ಗೋಡೆ, ತೆರೆದ ದಾರಿ, ಮಾಸ್ಕೋದಲ್ಲಿ 22 ದಿನಗಳು, ಕಾವ್ಯಾರ್ಥ ಚಿಂತನ ಇವು ಪ್ರಮುಖವಾದಂತಹ ಕೃತಿಗಳಾಗಿವೆ. ಇವರ ಕಾವ್ಯಾರ್ಥನ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಯಾವ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಅಂದ್ರೆ ಅದು ಕಾವ್ಯಾರ್ಥ ಚಿಂತನ ಕೃತಿಗೆ. ಜೊತೆಗೆ ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ ಹಾಗೂ ರಾಷ್ಟ್ರಕವಿ ಬಿರುದನ್ನು ಕೂಡ ಪಡೆದಿದ್ದಾರೆ. ಇವರು 1992ರಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಇವರು 2013ರಲ್ಲಿ ನಿಧನವನ್ನ ಹೊಂತಾರೆ. ಇದು 8ನೇ ತರಗತಿ ಪಠ್ಯಪುಸ್ತಕದಲ್ಲಿರುವಂತಹ ಮಾಹಿತಿ. ಇವರ ಬಗ್ಗೆ ಹೆಚ್ಚಿನದಾಗಿ ತಿಳಿದುಕೊಳ್ಳೋಣ. ಡಾಕ್ಟರ್ GS ಶಿವರುದ್ರಪ್ಪನವರು ಇವರನ್ನ ರಾಷ್ಟ್ರಕವಿ, ಸಮನ್ವಯ ಕವಿ ಅಂತಾನೂ ಕೂಡ ಕರೀತಾರೆ. ಕನ್ನಡದ 3ನೇ ರಾಷ್ಟ್ರಕವಿ ಯಾರೆಂದ್ರೆ ಅದು ಡಾಕ್ಟರ್ GS ಶಿವರುದ್ರಪ್ಪನವರು. ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ, ಲೀಸೂರಿನವರು. ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ. ಇವರು ಕನ್ನಡದ ಅಧ್ಯಾಪಕರಾಗಿ ಜೀವನ ಪಥವನ್ನ ಆರಂಭಿಸಿದ ಶ್ರೀಯುತರು. ಕನ್ನಡ ಸಾಹಿತ್ಯ ಕ್ಷೇತ್ರದ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಬರವಣಿಗೆಯನ್ನ ಮಾಡಿದ್ದಾರೆ. ಇವರ ಕವನ ಸಂಕಲನಗಳು ಯಾವುವೆಂದರೆ ಸಾಮಗಾನ. ಇದು ಮೊದಲ ಕವನ ಸಂಕಲನ, ರಚನೆಗೊಂಡಿದ್ದು 1951ರಲ್ಲಿ. ಮೊದಲ ಕವನ ಸಂಕಲನ ಯಾವುದು? ಸಾಮಗಾನ. ಚಲುವು ಒಲವು, ಅನಾವರಣ, ದೇವಶಿಲ್ಪ, ದೀಪದ ಹೆಜ್ಜೆ, ತೆರೆದ ದಾರಿ, ಕಾರ್ತಿಕ ಗೋಡೆ, ಪ್ರೀತಿ ಇಲ್ಲದ ಮೇಲೆ, ತೀರ್ಥವಾಣಿ, ನನ್ನ ನಿನ್ನ ನಡುವೆ, ಕಾಡಿನ ಕತ್ತಲಲ್ಲಿ, ಚಕ್ರಗತಿ, ವ್ಯಕ್ತಮದ್ದಿ, ಇನ್ನೂ ಹಲವಾರು ಕವನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ. ಇವರ ವಿಮರ್ಶಾ ಕೃತಿಗಳು ಯಾವುವೆಂದರೆ ಪರಿಶೀಲನ, ಗತಿಬಿಂಬ, ನವೋದಯ, ಅನುರಣನ, ಪ್ರತಿಕ್ರಿಯೆ, ಬೇಡು, ವಿಸ್ತರಣ ಹಿನ್ನೆಲೆ, ಸೌಂದರ್ಯ ಸಮೀಕ್ಷೆ, ವಿಮರ್ಶೆಯ ಪೂರ್ವ ಪಶ್ಚಿಮ, ಕಾವ್ಯಾರ್ಥ ಚಿಂತನ. ಈ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಮಹಾಕಾವ್ಯ ಸ್ವರೂಪ, ಕನ್ನಡ ಕವಿಗಳ ಕಾವ್ಯ ಕಲ್ಪನೆ, ಕನ್ನಡ ಸಾಹಿತ್ಯ ಚರಿತ್ರೆ, ಹೊಸಗನ್ನಡ ಕವಿತೆಗಳಲ್ಲಿ ಕಾವ್ಯ ಚಿಂತನೆ, ಕೆಲವು ಪ್ರತಿಕ್ರಿಯೆಗಳು. ಇನ್ನು ಕಾದಂಬರಿ ಯಾವುದೆಂದ್ರೆ ಕರ್ಮಯೋಗಿ. ಈ ಕರ್ಮಯೋಗಿ ಕಾದಂಬರಿಯು ಸಿದ್ದರಾಮನನ್ನ ಕುರಿತಂತಿದೆ. ಇನ್ನು ಪ್ರವಾಸ ಕಥನಗಳು ಯಾವುವೆಂದರೆ ಮಾಸ್ಕೋದಲ್ಲಿ 22 ದಿನ, ಗಂಗೆಯ ಶಿಖರದಲ್ಲಿ, ಅಮೆರಿಕಾದಲ್ಲಿ ಕನ್ನಡಿಗ, ಇಂಗ್ಲೆಂಡಿನ ಚತುರ್ಮಾಸ. ಇವು ಪ್ರವಾಸ ಕಥನಗಳಾಗಿವೆ. ಇನ್ನು ಅನುವಾದ ಮಾಡಿದ ಕೃತಿಗಳು ಯಾವುವೆಂದ್ರೆ ಚದುರಂಗ, ಫಕೀರ ಮೋಹನ ಸೇನಾಪತಿ. ಇವರಿಗೆ ಲಭಿಸಿದ ಪ್ರಶಸ್ತಿಗಳು ಮಾಸ್ಕೋದಲ್ಲಿ 22 ದಿನ ಎಂಬ ಪ್ರವಾಸ ಸಾಹಿತ್ಯಕ್ಕೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿಯನ್ನ ಪಡೆದಿದ್ದಾರೆ 1974ರಲ್ಲಿ. ಹಾಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಇವರ ಕಾವ್ಯಾರ್ಥ ಚಿಂತನ ಕೃತಿಗೆ 1983ರಲ್ಲಿ ಅತ್ಯುತ್ತಮ ಕೃತಿ ಬಹುಮಾನ ಪ್ರಶಸ್ತಿ, ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1984ರಲ್ಲಿ ಲಭಿಸಿದೆ. ಇನ್ನು ರಾಜ್ಯೋತ್ಸವ ಪ್ರಶಸ್ತಿ 1984ರಲ್ಲಿ, ಪಂಪ ಪ್ರಶಸ್ತಿ 1998ರಲ್ಲಿ ಪಡೆದಿದ್ದಾರೆ. ಇವರು ಮದರಾಸು ಕನ್ನಡಿಗರ ಸಮ್ಮೇಳನವನ್ನ ಅಧ್ಯಕ್ಷತೆ ಕೂಡ ವಹಿಸಿದ್ರು 1986ರಲ್ಲಿ. ಇನ್ನು ದಾವಣಗೆರೆಯಲ್ಲಿ ನಡೆದಂತಹ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ರು. ಇದು ನಡೆದಿದ್ದು 1991ರಲ್ಲಿ ದಾವಣಗೆರೆಯಲ್ಲಿ. ಮತ್ತು ಕುವೆಂಪು ವಿಶ್ವವಿದ್ಯಾಲಯಗಳಿಂದ, ಮೈಸೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್. ಇವರಿಗೆ ಸ್ನೇಹ, ಕಾರ್ತಿಕ, ಗೌರವ ಹಣತೆ ಎಂಬ ಅಭಿನಂದನಾ ಗ್ರಂಥಗಳನ್ನು ಕೂಡ ಅರ್ಪಿಸಲಾಗಿದೆ 2001ರಲ್ಲಿ. ಇನ್ನು 2006ರಲ್ಲಿ
ರಾಜ್ಯ ಸರ್ಕಾರ ರಾಷ್ಟ್ರಕವಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರು ಕನ್ನಡದ 3ನೇ ರಾಷ್ಟ್ರಕವಿಯಾಗಿದ್ದಾರೆ. ಜಿ.ಎಸ್. ಶಿವರುದ್ರಪ್ಪನವರಿಗೆ 2010-11ನೇ ಸಾಲಿನ ಅಂಬಿಕಾತನಯ ದತ್ತ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಈ ದೇಶದಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ನರಿದ್ದಾರೆ, ಪಾರಸೀಕರಿದ್ದಾರೆ, ಸಿಖ್ಖರಿದ್ದಾರೆ. ಆದರೆ ಮನುಷ್ಯರೆಲ್ಲಿದ್ದಾರೆ ಹುಡುಕಿಕೊಡಿ ಎಂಬುದು ಅವರ ಕವನದ ಪ್ರಮುಖ ಸಾಲುಗಳಾಗಿದ್ದವು. ಇದಿಷ್ಟು ಜಿ.ಎಸ್. ಶಿವರುದ್ರಪ್ಪನವರ ಮಾಹಿತಿ. ಇನ್ನು ಸೂರಂ ಎಕ್ಕುಂಡಿ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಸೂರಂ ಎಕ್ಕುಂಡಿ ಅವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗನಾಥ್ ಎಕ್ಕುಂಡಿ. ಇವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ 1923ರಲ್ಲಿ ಜನಿಸಿದ್ರು. ಬಡತನದಲ್ಲಿ ಬೆಳೆದ ಇವರು ಶ್ರೀ ಸತ್ಯಬೋಧ ಸೇವಾ ಸಂಘ ನಡೆಸುತ್ತಿದ್ದ ವಾಚನಾಲಯದಲ್ಲಿ ಕೆಲಸಕ್ಕೆ ಸೇರಿದ್ರು. ಅಲ್ಲಿ ವಾಚನಾಲಯದ ಪುಸ್ತಕಗಳನ್ನ ತೆಗೆದುಕೊಂಡು ಓದಿ ಅವಕಾಶ ಸಿಕ್ಕಾಗ ಎಕ್ಕುಂಡಿಯವರು ಸಾಹಿತ್ಯ ಲೋಕಕ್ಕೆ ಆಕರ್ಷಿತರಾದ್ರು. ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗ ಉನ್ನತಿ ಕೈಬರಹದ ಪತ್ರಿಕೆಯನ್ನ ಸಂಪಾದಿಸಿ ಪ್ರಕಟಿಸಿದ್ರು. ಇವರ ಪ್ರಮುಖ ಕೃತಿಗಳು ಯಾವುವೆಂದ್ರೆ ಆನಂದ ತೀರ್ಥ, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬೆಳ್ಳಕ್ಕಿಗಳು, ಕಥನ ಕವನಗಳು, ಬಕುಳದ ಹೂಗಳು. ಈ ಬಕುಳದ ಹೂಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ರಾಜ್ಯ ಶಿಕ್ಷಕ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬಕುಳದ ಹೂಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರು 1995ರಲ್ಲಿ ಮರಣವನ್ನ ಹೊಂತಾರೆ. ಇದು 8ನೇ ತರಗತಿ ಪಠ್ಯಪುಸ್ತಕದಲ್ಲಿರುವಂತಹದ್ದು. ಇವರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಇವರು ಜನಿಸಿದ್ದು 1923ರಲ್ಲಿ, ಮರಣವನ್ನ ಹೊಂದಿದ್ದು 1995ರಲ್ಲಿ. ಇವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನವರು. ಪೂರ್ಣ ಹೆಸರು ಸುಬ್ಬಣ್ಣ ರಂಗನಾಥ್ ಎಕ್ಕುಂಡಿ. ಇವರು ಬಂಕಿಕೊಂಡ್ಲಿನ ಆನಂದ ಆಶ್ರಮ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ್ರು. ಇವರ ಸಾಹಿತ್ಯ ಕೃತಿಗಳು ಯಾವುದಂದ್ರೆ ಆನಂದ ತೀರ್ಥರು. ಈ ಆನಂದ ತೀರ್ಥರು ಒಂದು ಖಂಡಕಾವ್ಯವಾಗಿದೆ. ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬೆಳ್ಳಕ್ಕಿಗಳು, ಕಥನ ಕವನ, ಬಕುಳದ ಹೂಗಳು. ಈ ಬಕುಳದ ಹೂಗಳು ಕೃತಿಗೆ 1991ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹಾಗೆ ಗೋಧಿಯ ತೆನೆಗಳು ಎಂಬ ಕಾವ್ಯ ಸಂಕಲನವನ್ನು ಕೂಡ ಪ್ರಕಟಿಸಿದ್ದಾರೆ. ನೆರಳು ಎಂಬುದು ಇವರ ಕಥಾ ಸಂಕಲನವಾಗಿದೆ. ಇವರು ಒಂದು ಜೀವನ ಚರಿತ್ರೆಯನ್ನು ಕೂಡ ಬರೆದಿದ್ದಾರೆ. ಅದು ಯಾರಿಗೆ ಸಂಬಂಧಿಸಿದೆ ಅಂದ್ರೆ ಪೂತಿ ನರಸಿಂಹಾಚಾರ್ಯರಿಗೆ. ಹಾಗೆ ಪಂಜುಗಳು, 2 ರಷ್ಯನ್ ಕಾದಂಬರಿಗಳು, ಪ್ರತಿಬಿಂಬಗಳು, ಲೆನಿನ್ರ ನೆನಪಿಗಾಗಿ, ನವ್ಯ ಕವಿತೆ, ವರುಣ ಕುಂಜ, ತಾಳತಂಬೂರಿ ಇವರ ಗ್ರಂಥಗಳಾಗಿವೆ. ಇವರಿಗೆ 1970ರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಲಭಿಸಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1992ರಲ್ಲಿ. ಬಕುಳದ ಹೂಗಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಇದಿಷ್ಟು ಸೂರಂ ಎಕ್ಕುಂಡಿ ಅವರ ಬಗ್ಗೆ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಸೆಷನ್. ಮುಂದಿನ ಸೆಷನ್ ನಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.